ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಇವತ್ತು ನಾನು ನಿಮ್ಮನ್ನು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ನಾಗಲಾಪುರ ಅನ್ನೋಂಥ ಐತಿಹಾಸಿಕವಾದಂಥ ಪಟ್ಟಣಕ್ಕೆ ಕರ್ಕೊಂಬಂದಿದ್ದೀನಿ. ನಾನು ಈಗಾಗಲೇ ಹೇಳಿದಾಗೆ ನಾಗಲಾಪುರ ಅತ್ಯಂತ ಪ್ರಬಲವಾದಂಥ ಅಗ್ರಹಾರವಾಗಿತ್ತು. ಹೊಯ್ಸಳರ ಕಾಲದಲ್ಲಿ ನಾಗಲಾಪುರ ಅತ್ಯಂತ ಪ್ರಮುಖವಾದಂಥ ಅಗ್ರಹಾರ ಮತ್ತು ಪಟ್ಟಣವಾಗಿತ್ತು. ಹಾಗಾಗಿಯೇ ಇಲ್ಲಿ 2 ಐತಿಹಾಸಿಕ ದೇವಸ್ಥಾನಗಳಿವೆ. 1250ರಲ್ಲಿ ಕಟ್ಟಿದ ಹೊಯ್ಸಳರ ಅತ್ಯಂತ ವಿರಳವಾದ ಕೇದಾರೇಶ್ವರ ದೇವಸ್ಥಾನಗಳಲ್ಲಿ ಇದು ಒಂದು. ಹೊಯ್ಸಳರು ಕಟ್ಟಿದ್ದ ಕೇದಾರೇಶ್ವರ ದೇವಸ್ಥಾನಗಳು ಬೆರಳೆಣಿಕೆಯಷ್ಟು. ಅದರಲ್ಲಿ ಇದು ಒಂದು ನಾಗಲಾಪುರದ ದೇವಸ್ಥಾನ. ಒಳಗಡೆ ನೀವು ದೇವರನ್ನು ನೋಡಿದ್ರೆ ಕಳೆದೋಗ್ಬಿಡ್ತೀರ. ಅದ್ಭುತವಾದಂಥ ದೇವಸ್ಥಾನ. ಹೊಯ್ಸಳರ ಯಾವ ದೇವಸ್ಥಾನದಲ್ಲಿ ಇಲ್ಲದಂಥ ಕೆಲವು ವಿಶೇಷತೆಗಳು ಈ ಹೊಯ್ಸಳರ ದೇವಸ್ಥಾನದಲ್ಲಿವೆ. ಇನ್ನೊಂದು ಕೇಶವನ ದೇವಸ್ಥಾನ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ ಈ ಹೊಯ್ಸಳನ ದೇವಸ್ಥಾನವನ್ನು ಕೇದಾರೇಶ್ವರನನ್ನು ಕಣ್ತುಂಬಿಸ್ಕೊಳ್ಳೋಣ ಬನ್ನಿ. ಹೆದರಬೇಡಿ, ನಾವು ಕದಂಬರು. ಹೊಯ್ಸಳರ ಬೆರಳೆಣಿಕೆಯಷ್ಟು ಕೇದಾರೇಶ್ವರನ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನ ಸಹ ಒಂದು. ಹೊಯ್ಸಳರು ತುಂಬ ಕಡಿಮೆ ಕೇದಾರೇಶ್ವರನನ್ನು ಕಟ್ಟಿರೋದು. ಈ ಕೇದಾರೇಶ್ವರನ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿರತಕ್ಕಂಥ ಸಮೃದ್ಧವಾದಂಥ ಬಿಲ್ಪತ್ರೆ ಮರ. ಇಲ್ಲಿ ನೋಡ್ರಿ ಎಷ್ಟು ಸಮೃದ್ಧವಾಗಿದೆ ನೋಡ್ರಿ ಬಿಲ್ಪತ್ರೆ. ಎಷ್ಟು ಸಮೃದ್ಧವಾಗಿದೆ ಬಿಲ್ಪತ್ರೆ. ನೋಡ್ಬಿಟ್ಟು ಕೀಳಲಿಲ್ಲ ಅಂದರೆ ನಾನು ಇನ್ನೇನು ಹೇಳ್ರಿ ಪ್ರಯೋಜನ. ಬಿಲ್ಪತ್ರೆ ಸಮೃದ್ಧವಾದಂಥ ಬಿಲ್ಪತ್ರೆ ಮರ, ಭಾಳ ಸಮೃದ್ಧವಾಗಿದೆ. ಈಗ ನಾವು ಕೇದಾರೇಶ್ವರನ ಮೊದಲು ದರ್ಶನ ಮಾಡಿಸಿ ನಿಮಗೆ, ಆಮೇಲೆ ಮಿಕ್ಕಿದ್ದು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಕೇದಾರೇಶ್ವರ. ಶಿವ 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 ಶಿವ. ತ್ರಯಂಬಕಂ ಯಜಾಮಹೇಂ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಗಮಿಕ ಬಂಧನಾತ್ ಮೃತ್ಯೋರ್ಮುಕ್ಷೇಮಾಮೃತ. ಸ್ನೇಹಿತರೆ, ನಿಮಗೆ ನಾನು ಈ ಒಂದು ಭಾನುವಾರದ ದಿನ ಕೇದಾರೇಶ್ವರನ ದರ್ಶನ ಮಾಡಿಸ್ತಾ ಇದ್ದೀನಿ. 1250ನೇ ಇಸ್ವಿಯಲ್ಲಿ ಹೊಯ್ಸಳರ ದೊರೆಗಳು ಕಟ್ಟಿಸಿದಂಥ ಅತ್ಯದ್ಭುತವಾದಂಥ ಶಿಲ್ಪಿ ಬೈಚೋಜ ನಿರ್ಮಾಣ ಮಾಡಿದಂಥ ದೇವಸ್ಥಾನ. ಅವನು ನಿರ್ಮಿಸಿದಂಥ ಕೇದಾರೇಶ್ವರನ ಲಿಂಗ ನಡೆದಲ್ಲ, ಅದ್ಭುತವಾದಂಥದ್ದು ಲಿಂಗ. ಇಲ್ಲಿ ಮೇಲೆ ನೋಡಿ ನೀವು ನವಗ್ರಹಗಳು, ಮೇಲೆ ನೀವು ನೋಡಿದ್ರೆ ನವಗ್ರಹಗಳನ್ನು, ಅದ್ಭುತವಾದಂಥ ನವಗ್ರಹಗಳನ್ನು ಕೆತ್ತಿದ್ದಾರೆ. ಇವ್ರನ್ನ ನೀವೇನಂತ ಏನು ದೇವತೆಗಳು, ಸಪ್ತಮಾತೃಕೆಯರಂತೂ ಅಲ್ಲ. ಯಾಕೆಂದರೆ ಇವರು 8 ಜನ ಇದ್ದಾರೆ. ಆ ಕಡೆ ಕೊನೆಯಲ್ಲಿ ಒಂದು ಗಣಪತಿ ಇದೆ. ಗಣಪತಿ ಇದು 1 2 3 4 5 6 7 8 ಜನ ಇದ್ದಾರೆ. ಈ 8 ಜನದಲ್ಲಿ 7 ಜನ ಒಂದೇ ಪೊಸಿಷನ್ನಲ್ಲಿದ್ದಾರೆ. ಅವ್ರು ಸಪ್ತಮಾತೃಕೆಯರು ಇರ್ಬೋದಾ? ಬಗೆಹರಿಸಿ ತಾವು. ಗಣಪತಿ ಸಪ್ತಮಾತೃಕೆಯರು. ಈ ಕಡೆ ಇನ್ನೊಬ್ಬಳು ಅವಳು ವೀಣಾಪಾಣಿಯಾಗಿದ್ದಾಳೆ. ಅವಳು ಸರಸ್ವತಿ ಇರಬಹುದೇ? ಗೊತ್ತಿಲ್ಲ. ಸೊ ಇಲ್ಲೊಬ್ಬಳಿದ್ದಾಳೆ ವೀಣಾಪಾಣಿಯಾಗಿ. ಇಲ್ಲಿ 8 ಜನ ಒಂದೇ ರೀತಿಯಾಗಿದ್ದಾರೆ. ಈ 8 ಜನ ಒಂದೇ ರೀತಿಯಾಗಿ ಆ ಕಡೆ ಗಣಪತಿ ಇದೆ. ಇದೊಂದು ಭಾಳ ಅದ್ಭುತವಾದಂಥ ದೇವರು. ಇನ್ನೊಂದು ಇಲ್ಲಿ ನಿಮಗೆ ಸುಬ್ರಹ್ಮಣ್ಯ ದೇವರು, ನವಿಲಿನ ತನ್ನ ವಾಹನನಾದಂಥ ನವಿಲಿನ ಸಹಿತ ಸುಬ್ರಹ್ಮಣ್ಯ ದೇವರು ಅದನ್ನು ಭಿನ್ನ ಮಾಡಿಬಿಟ್ಟಿದ್ದಾರೆ. ಇದು ಭಿನ್ನ ಆಗೋಗಿದೆ. ಹಾಗಾಗಿ ಇದನ್ನು ನಾನೇನು ಹೇಳಲಾರೆ. ಆದರೆ ನಾನು ನಿಮಗೆ ತೋರಿಸ್ಬೇಕಾದಂಥ ಅದ್ಭುತ ಏನಪ್ಪ ಅಂದರೆ ನಂದಿ. ಎಂಥ ದಿವಿನಾಗಿದ್ದಾನೆ ಈ ನಂದಿ ಅಂದರೆ ನೋಡೋದಕ್ಕೆ ಇವನು 2 ಕಣ್ಣು ಸಾಲಲ್ಲ. ಈ ನಂದಿಯಲ್ಲಿ ಎಲ್ಲೂ ನೋಡದೇ ಇರತಕ್ಕಂಥ ಇನ್ನೊಂದು ವಿಶೇಷ ಏನು ಗೊತ್ತಾ? ಈ ನಂದಿಯ ಬಾಲವನ್ನು ಈಚೆ, ಸಾಮಾನ್ಯ ಎತ್ತುಗಳು ಹಿಂಗೆ ಬಾಲ ಹಿಂಗೆ ಕೆಳಗಡೆ ಹಾಕೊಂಡು ಈಚೆ ಬಿಟ್ಟಿರ್ತವೆ, ಹಿಂಗೆ ಹಾಕತ್ತವೆ ಹಿಂಗೆ ನೋಡಿ. ಇಲ್ಲಿ ಹಾಕೊಂಡು ಇಲ್ಲಿ ಈಚೆ ಬಿಟ್ಟಿದ್ದಾನೆ ನೋಡಿ. ಬಾಲ ಇದು ಹಾಕೊಂಡು ಈಚೆ ಬಿಟ್ಟಿದ್ದಾನೆ ನೋಡಿ. ಇಲ್ಲಿ ತನ್ನ ಬಾಲ ಹಿಂದೆಯಿಂದ ಹಾಕೊಂಡು ಅದು ಇಲ್ಲಿದೆ, ಇಲ್ಲಿಂದನೂ ತೊಗೊಂಬಂದಿದ್ದಾನೆ ಬಾಲನ್ನು ತೊಗೊಂಬಂದು ಇಲ್ಲಿಂದ ಈಚೆ ಬಿಟ್ಟಿದ್ದಾನೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಇಲ್ಲಿ ಈಚೆ ಬಿಟ್ಟಿದ್ದಾನೆ. ಆಯಿತಾ? ಇಲ್ಲಿ ನಾನು ನಿಮಗೆ ಇದರಲ್ಲಿ ತೋರಿಸ್ದಾಗೆ, ಅಗ್ರಹಾರ ಬೆಳೆಗಳಲ್ಲಿ ತೋರಿಸ್ದಾಗೆ, ಇಲ್ಲಿ ನೋಡಿ, ಇಲ್ಲಿ ಗಂಟು, ದಾರದ ಗಂಟು ನೋಡ್ರಿ ಎಷ್ಟು ಚೆನ್ನಾಗಿದೆ. ಈ ಕಡೆಯಿಂದ ಹೋಗಿ ಈ ಕಡೆ ಗಂಟು ಹಾಕಿದ್ದಾರೆ, ಆ ಕಡೆಯಿಂದ ಬಂದು ಈ ಕಡೆ ಗಂಟು ಹಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೂ ಅಷ್ಟೇ. ಇದು ಅವನಿಗೆ ಹಾಕಿದಂಥ ಸರಪಳಿ, ನಂದಿಗೆ ಹಾಕಿರ್ತಕ್ಕಂಥ ಸರಪಳಿ. ಇದು ನಂದಿಗೆ ಹಾಕಿರ್ತಕ್ಕಂಥ ಸರಪಳಿ. ನಂದೀಶ್ವರನನ್ನು ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ಇಲ್ಲಿಂದ ಈಶ್ವರನ ದರ್ಶನ ಮಾಡಬೇಕು. ಮಾಡಿದ್ದೀನಿ ತಂದೆ, ಈಶ್ವರ ಕಾಪಾಡಪ್ಪ. ಭಾಳ ಅದ್ಭುತವಾದಂಥ ಕೆತ್ತನೆ ಇವನು ಮಾತ್ರ. ಇಲ್ಲಿ ಇನ್ನೊಂದೇನಪ್ಪ ವಿಶೇಷ, ಈ ಏನು ಅಂಗಭೋಗ ರಂಗಭೋಗ, ಈ ರಂಗಭೋಗಕ್ಕೆ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಮೇಲೆ ನೋಡ್ತಿದ್ದೀರಲ್ಲ ಎಷ್ಟು ಉದ್ದ ಇದೆ ನೋಡಿ. ಇದು 3 ಅಡಿಗೂ ಮೇಲೆ ಉದ್ದ ಇದೆ. ಇದು ಬೇರೆ ದೇವಸ್ಥಾನಗಳಲ್ಲಿ ಇಷ್ಟು ಉದ್ದ ಇಲ್ಲ. ಇದು ಇಲ್ಲಿ ನೋಡಿ ಎಷ್ಟು ಉದ್ದ ಇದೆ ನೋಡ್ರಿ. ಇದು ಬಾ 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 ಎಷ್ಟು ದೊಡ್ಡದಾಗದನ್ನು ಕೆಳಗಡೆ ತಂದಿದ್ದಾನೆ ನೋಡ್ರಿ ಶಿಲ್ಪಿ. ಹೇಗೆ ನಿಲ್ಲಿಸಿದ್ದಾನೆ ನೋಡ್ರಿ. ಇದನ್ನು
ಇದನ್ನು ಒಂದು 2-3 ಪಾರ್ಟ್ ಮಾಡಿ ನಿಲ್ಲಿಸಿದ್ರೆ 1 2 3 4 ಪಾರ್ಟ್ ಮಾಡಿ ತಂದು ಇದನ್ನು ಇಲ್ಲಿ ಫಿಕ್ಸ್ ಮಾಡಿದ್ದಾರೆ ಅಂತ ಕಾಣುತ್ತೆ. ಬಟ್ ಭಾಳ ಅದ್ಭುತವಾಗಿದೆ. 3 ಅಡಿ ಹಾಗೆ ಕೆಳಗಡೆ ಬಂದಿದೆ. ಎಷ್ಟು ಚೆನ್ನಾಗಿದೆ ಅಲ್ವೇ. ಈ ನಾಗಲಾಪುರದ ಕೇದಾರೇಶ್ವರ ದೇವಸ್ಥಾನ ಅತ್ಯಂತ ವಿಶೇಷವಾದದ್ದು. ನೀವು ಬಂದು ನೋಡಲೇಬೇಕಿದ್ನ. ತುರುವೇಕೆರೆ ತಾಲೂಕು, ತುಮಕೂರು ಜಿಲ್ಲೆ, ನಾಗಲಾಪುರ ಗ್ರಾಮ. ಬರ್ತೀರಲ್ಲ, ಈ ಹೊರಗಡೆ ಪತ್ರಿಕೆಗಳು ನೋಡ್ಬಿಟ್ರಂತೂ ದಂಗೆ ಬರ್ತೀರ. ಬನ್ನಿ ತೋರಿಸ್ತೀನಿ. ಬಹುಶಃ ಈ ನಾಗಲಾಪುರದಲ್ಲಿ ನಾನು ನೋಡಿದಂಥ ವಿಗ್ರಹಗಳನ್ನು ಬೇರೆ ದೇವಸ್ಥಾನಗಳಲ್ಲಿ ಅತಿ ವಿರಳವಾಗಿ ನಾನು ನೋಡಿದ್ದೀನಿ ಅಂತ ಅನ್ಬೋದು. ಇಲ್ಲೇ ಬನ್ನಿ, ಇವನು ವಾದ್ಯಗಾರ. ಈ ವಾದ್ಯಗಾರನ ಕೈ ಬೆರಳು ಈ ದಾರದ ಒಳಗಡೆ ಇದೆ ನೋಡಿ. ಈ ಮೃದಂಗದ ದಾರದ ಒಳಗಡೆ ಒಂದು ಕೈ ಇದೆ ನೋಡಿ. ದಾರದ ಒಳಗಡೆ ಕೈ ಹೊರಟಾಗಿದೆ ನೋಡ್ರಿ. ಇಲ್ಲಿ ಎಷ್ಟು ಚೆನ್ನಾಗಿ ಕೆತ್ತಿದ ಶಿಲ್ಪಿ ಇಲ್ಲಿ ನೋಡಿದ್ರೆ ಅದನ್ನ. ಬನ್ನಿ ಹಾಗೆ ನೋಡ್ಕೊಂಬನ್ನಿ. ಹಾಗೇನೆ ಇವನು ಅರ್ಜುನ ನೋಡಿ. ಇಲ್ಲಿ ಮತ್ಸ್ಯ ಯಂತ್ರವನ್ನು ಭೇದಿಸ್ತಾ ಇರ್ತಕ್ಕಂಥ ಅರ್ಜುನ. ಕೆಳಗಡೆ ಇದು ನೀರು, ಇದು ಬಿಲ್ಲು, ಬಾಣ, ಇಲ್ಲಿ ಮೀನು. ಇದನ್ನು ನಾನು ಎಲ್ಲ ಕಡೆ ತೋರಿಸಿದ್ದೀನಿ. ಅರ್ಜುನ ಮತ್ಸ್ಯ ಯಂತ್ರವನ್ನು ಭೇದಿಸ್ತಾ ಇದ್ದಾನೆ. ಇವನು ಗಜಸಂಹಾರ ಮೂರ್ತಿ, ಈಶ್ವರ. ಇವನು ನೋಡಿ, ಇಲ್ಲಿ ಆನೆಯನ್ನು ತುಳ್ಕೊಂಡು ನಿಂತಿದ್ದಾನೆ. ಗಜಸಂಹಾರ ಮೂರ್ತಿ ಇವನು ಈಶ್ವರನ ಮತ್ತೊಂದು ಅವತಾರ. ಅದು ಗಜಸಂಹಾರ ಮೂರ್ತಿ. ಇವನು ಬ್ರಹ್ಮದೇವರು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಬ್ರಹ್ಮದೇವರು ಗಡ್ಡ ಬಿಟ್ಕೊಂಡಿದ್ದಾರೆ ನೋಡ್ರಿ. ಇಲ್ಲಿ ಆ ಕಡೆ ಒಂದು ತಲೆ ಇರುತ್ತೆ. ಸೊ ಇವರು ಬ್ರಹ್ಮದೇವರು. ಇವನು ಯಮ, ಅಷ್ಟದಿಕ್ಪಾಲಕರಲ್ಲಿ ಒಬ್ಬನಾದಂಥ ಯಮ. ನೋಡಿ, ಇವನು ಕೋಣದ ಮೇಲೆ ಕೂತಿರ್ತಕ್ಕಂಥವ್ನು ಯಮ. ಇದು ಕೋಣ ಇದು, ಆಯಿತಾ. ಇವನು ಯಮ. ಸೊ ಇವನು ಯಮನ್ ನೋಡಿದ್ರಿ ಈಗ, ಆಯಿತಾ. ಇಲ್ಲಿ ಬನ್ನಿ ನೆಕ್ಸ್ಟು. ಹಾಗೆ ಬಂದರೆ ನೀವು ಇಲ್ಲಿ ನೋಡಿ, ಇದು ಭಾಳ ವಿಶೇಷವಾಗಿದೆ. ಇವನು ಯಾರು ಅಂತ ಗೊತ್ತಿಲ್ಲ ನೋಡಿ. ಟೋಪಿ ಹಾಕ್ಕೊಂಡು ಹಿಂಗೆ ಮೇಲೆ ಹಿಂಗೆ ಇಟ್ಕೊಂಡಿದ್ದಾನೆ ಇವನು. ಇವನಿಗೆ 4 ಕೈ ಇದೆ. 1 2 3 4. ಆದರೆ ಕಾಲು ಮಾತ್ರ 3 ಇದೆ. ಇಲ್ಲಿ ನೋಡಿ, ಇಲ್ಲಿ 1 2 3, 4ನೇ ಕಾಲು ಇಲ್ಲ. ಶಿಲ್ಪಿ ಕೆತ್ತಿಲ್ಲ ಇಲ್ಲಿ. 3 ಕಾಲು, 4 ಕೈ. ಇವನೇನು ವಿಶೇಷ? ಇವನೇನೋ ಭಾಳ ವಿಶೇಷವಾಗಿ ನನಗೆ ಕಾಣ್ತಾ ಇದ್ದಾನೆ ನೋಡಿ. ಇಲ್ಲಿ ಇವನು ಈ ಪುಣ್ಯಾತ್ಮ, ಇವನು ಯಾರು ನೋಡಿ. ಇಲ್ಲಿ ಇವನು ತಲೆಯನ್ನು ಕಡಿದು ತಲೆಯನ್ನು ಇಲ್ಲಿ ಹಿಡ್ಕೊಂಡಿದ್ದಾನೆ. ಜುಟ್ಟನ್ನು ಹಿಡ್ಕೊಂಡಿದ್ದಾನೆ. ಇಲ್ಲಿ ಜುಟ್ಟನ್ನು ಹಿಡ್ಕೊಂಡಿದ್ದಾನೆ. ಇಲ್ಲಿ ಜುಟ್ಟನ್ನು ಹಿಡ್ಕೊಂಡಿದ್ದಾನೆ. ಇಲ್ಲೊಂದು ಮೈಥುನ ಶಿಲ್ಪ ನೋಡ್ರಿ. ಇಲ್ಲಿ ಮೈಥುನ ಶಿಲ್ಪ, ಮಿಥುನ ಶಿಲ್ಪಗಳನ್ನು ಸಹ ಇಲ್ಲಿ ಕೆತ್ತಿದ್ದಾರೆ. ಅರ್ಥ ಆಯ್ತಾ? ಇಲ್ಲ ಆದಮೇಲೆ ಹಿಂಗೆ ಬಂದರೆ ನೀವು ನೋಡಿ, ಇಲ್ಲಿ ಭಗವಂತ ಇವನ ಕತ್ತನ್ನು ಕಡಿದು ಇವನ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಈ ಕತ್ತನ್ನು ಕಡಿದು ಇವನ ಕೈಯಲ್ಲಿ ಇಟ್ಕೊಂಡಿದ್ದಾನೆ ಅನ್ನೋದನ್ನು ಇಲ್ಲಿ ಭಾಳ ವಿಶೇಷವಾಗಿ ನೀವು ನೋಡ್ಬೋದು, ಆಯಿತಾ. ಸೊ ಇಲ್ಲಿಗೆ ಬಂದರೆ ನೋಡಿ, ಇವನು ಕುಬೇರ. ನೋಡಿ, ಇವನು ಕುಬೇರ ಮನುಷ್ಯ ಎತ್ಕೊಂಡ್ರವನು ಇವನು. ಸೊ ಇವನು ಕುಬೇರ ಆಗ್ತಾನೆ ಇವನು. ಇದೊಂದು ಭಾಳ ವಿಶೇಷವಾಗಿದೆ ರೀ. ಇಲ್ಲಿ ನೋಡಿ, ಇಲ್ಲಿ ಇವಳಿಗೆ ಜಟೆ ನೋಡಿ, ಇಲ್ಲಿ ಇಷ್ಟುದ್ದ ಇದೆ. ಇವಳು ಜಟೆ ಮಾತ್ರ ಇಷ್ಟುದ್ದ ಇದೆ ನೋಡಿ. ಇದು ಭಾಳ ವಿಶೇಷ. ಇಲ್ಲಿ ನೋಡಿ, ಇಲ್ಲಿ ಇಷ್ಟುದ್ದ ಇದೆ ಜಟೆ. ಕಾಲುವರೆಗೂ ಇವಳು ಜಟೆ ಇದೆ. ಏನು ವಿಶೇಷ ಇವಳು ಗೊತ್ತಿಲ್ಲ. ಈ ಕಾಲಿನವರೆಗೂ ಈ ಜಟೆ ಇಟ್ಕೊಂಡಿದ್ದಾಳೆ. ನೋಡ್ತಾ ಇದ್ದೀರಲ್ಲ, ಇದು ನಾಟ್ಯ ಭಂಗಿಯಲ್ಲಿರ್ತಕ್ಕಂಥದ್ದು. ಇವನು ಮೃದಂಗ ಬಾರಿಸ್ತಾ ಇದ್ದಾನೆ. ಕಲಾವಿದ ಮೃದಂಗ ಬಾರಿಸ್ತಾ ಇದ್ದಾನೆ. ನಾಟ್ಯ ಭಂಗಿಯಲ್ಲಿ ಇರ್ತಕ್ಕಂಥದ್ದು. ಸ್ನೇಹಿತರೆ, ಇಲ್ಲಿ ನೋಡಿ, ಇದು ಮಕರನ ಮೇಲೆ ಕೂತಿರ್ತಕ್ಕಂಥವನು ವರ್ಣ, ಮತ್ತೊಬ್ಬ ಅಷ್ಟದಿಕ್ಪಾಲಕನಾದಂಥ ವರ್ಣ. ಇದು 5-6 ಪ್ರಾಣಿ ಕಾಂಬಿನೇಷನ್ ಆಗುತ್ತೆ. ಇದು 5-6 ಪ್ರಾಣಿ ಸಿಂಹದ ಕಾಲುಗಳು, ಆಯಿತಾ. ಮೊಸಳೆಯ ಬಾಯಿ, ಆನೆಯ ಸೊಂಡಿಲು, ನವಿಲಿನಂಥ ಹಿಂದೆ ಗರಿ, ಆಯಿತಾ. ಘೇಂಡಾಮೃಗದ ದೇಹ. ಇದು ನೋಡಿ, ನೋಡ್ತಾ ಇದ್ದೀರಲ್ಲ. ಇದ್ರ ಮೇಲೆ ಕೂತಿರ್ತಕ್ಕಂಥವನು ವರ್ಣ ದಂಪತಿಗಳು ಇದ್ರ ಮೇಲೆ ಕೂತಿದ್ದಾರೆ. ನೋಡಿದ್ರೆ ಎಷ್ಟು ಚೆನ್ನಾಗಿದೆ ನೋಡ್ರಿ. ಸಿಂಹದ ಕಾಲುಗಳು, ಘೇಂಡಾಮೃಗದ ದೇಹ, ಮೊಸಳೆಯ ಬಾಯಿ, ಆನೆಯ ಸೊಂಡಿಲು, ನವಿಲಿನ ಹಿಂಭಾಗ ಬಾಲ, ನವಿಲಿನ ಹಿಂಭಾಗದ ಭಾಗ, ಇವೆಲ್ಲ ಸೇರಿದ್ರೆ ಈ ಪ್ರಾಣಿ ಆಗುತ್ತೆ. ಈ ಪ್ರಾಣಿಯನ್ನು ಓನ್ ಮಾಡೋನು ಇದನ್ನು ಅವನು ವರುಣ. ಅರ್ಥ ಆಯ್ತಾ? ಬನ್ನಿ. ಇಲ್ಲಿ ಸುಬ್ರಹ್ಮಣ್ಯ ದೇವರು. ಇಲ್ಲಿ ನೋಡಿ, ಇಲ್ಲಿ ನವಿಲನ್ನು ಹೊಡೆದಾಕ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡ್ತಾ ಇದ್ದೀರಾ, ನವಿಲು. ಇದು ನವಿಲಿನ ಕಣ್ಣು ನೋಡ್ತಾ ಇದ್ದೀರಾ ಇಲ್ಲಿವರೆಗೆ. ನೋಡಿ, ಇಲ್ಲಿ ನವಿಲು. ಪಾಶಾಂಕುಶಧಾರಿ ಆದಂಥ ಸುಬ್ರಹ್ಮಣ್ಯ ದೇವರು. ನೋಡಿ, ಇಲ್ಲಿ 6 ತಲೆಯಲ್ಲಿ ಷಣ್ಮುಖ, 3 ಮುಖ ಕಾಣಿಸ್ತಾ ಇದೆ. ಇನ್ನು 3 ಮುಖ ಒಳಗಿದೆ. ಅವನ ಕೈಯಲ್ಲಿರ್ತಕ್ಕಂಥ ರುದ್ರಾಕ್ಷಿ ಮಾಲೆಯನ್ನು ನೋಡಿ. ಇವನು ಷಣ್ಮುಖ ಸ್ವಾಮಿಯನ್ನು ನಾನು ನಿಮಗೆ ತೋರಿಸಿದ್ದೇನೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಗ್ನಳಾದಂಥ ಕನ್ನಿಕೆ, ಸಂಪೂರ್ಣ ನಗ್ಲ ಇವಳು. ಎಲ್ಲೂ ಬಟ್ಟೆನೇ ಹಾಕಿಲ್ಲ ಶಿಲ್ಪಿ. ಇವಳಿಗೆ ಹೈ ಹೀಲ್ಸ್ ಹಾಕ್ಕೊಂಡಿದ್ದಾಳೆ ನೋಡಿ. ಇಲ್ಲಿ ಹೈ ಹೀಲ್ಸ್ ಹಾಕ್ಕೊಂಡಿದ್ದಾಳೆ. ನಾಗನ್ ಸುತ್ಕೊಂಡಿದ್ದಾಳೆ. ಇಲ್ಲಿ 1-2 ಆಭರಣ ಹಾಕಿದ್ದಾಳೆ. ಇಲ್ಲೂ ಕೈ 2 ಮೇಲೆ ಎತ್ಬಿಟ್ಟು ನಾಗನ್ ಇಟ್ಕೊಂಡಿದ್ದಾಳೆ. ಬಿಟ್ಟರೆ ಸಂಪೂರ್ಣ ನಗ್ನಳಾಗಿದ್ದಾಳೆ. ನೋಡ್ತಾ ಇದ್ದೀರಲ್ಲ, ಸಂಪೂರ್ಣ ನಗ್ನಳಾಗಿದ್ದಾಳೆ, ಆಯಿತಾ. ಇವನು ಈಶಾನ. ಇವನು ನಂದಿಯ ಮೇಲೆ ಕೂತಿರ್ತಕ್ಕಂಥವನು. ನಂದಿಯ ಮೇಲೆ ತಾನೇ ಕೂತಿರ್ತೀವನು. ಇವನು ಈಶಾನ್ಯ ದೇವರು. ಇವನು ಈಶಾನ. ನೋಡಿ, ಇಲ್ಲಿ ಕುದುರೆ ಎಷ್ಟು ಚೆನ್ನಾಗಿದೆ ನೋಡ್ರಿ.
ನೋಡ್ರಿ ಕುದುರೆ, ಈ ಕುದುರೆ ಮೇಲೆ ಕೂತಿರ್ತಕ್ಕಂಥವನು ಕುಬೇರ ದೇವರು. ಮನುಷ್ಯನ ಮೇಲೆ ಕೂತಿದ್ರು ಕುಬೇರನೇ, ಕುದುರೆ ಮೇಲೆ ಈ ಕುದುರೆ ಬಾಲನೇ ವಿಶೇಷ. ಅಲ್ಲಿ ನೋಡ್ರಿ, ಇಲ್ಲಿ ಬಾಲ ಮೇಲೆತ್ಕೊಂಡಿದೆ. ಕುದುರೆ ಹೆಂಗೆ ಕುಣ್ಕೊಂಡು ಹೋಗುತ್ತಲ್ಲ ಹಂಗೆ ಇಲ್ಲಿ ಬಾಲವನ್ನು ಮೇಲೆತ್ಕೊಂಡ್ಬಿಟ್ಟಿದೆ. ಕುದುರೆ ಮೇಲೆ ಕೂತಿರ್ತಕ್ಕಂಥ ಕುಬೇರ ದೇವರನ್ನು ನೀವು ನೋಡ್ತಾ ಇದ್ದೀರಾ. ಅದಾಯ್ತಾ? ಇಲ್ಲಿ ಭಾಳ ವಿಶೇಷ. ಈ ದೇವಸ್ಥಾನದಲ್ಲಿ ಬಿಟ್ಟರೆ ನಾನು ಇನ್ನೆಲ್ಲೂ ನೋಡಿಲ್ಲ. ನೋಡಿ, ಇವನು ಖಡ್ಗ, ಅವ್ನು ಇಟ್ಕೊಂಡ್ರೆ ಖಡ್ಗನೇ ಕಡಿಯೋ ಖಡ್ಗ, ಹಿಂಗೆ ಕಚ್ಚಕ್ಕಂತ ಆ ಥರ ಖಡ್ಗ ಇಟ್ಕೊಂಡಿದ್ದಾನ. ಇಲ್ಲಿ ನೋಡಿ, ನಾಯಿ ಕಟ್ಟಾಕಿ, ನಾಯಿ ಬೆಲ್ಟ್ ಹಾಕ್ಬಿಟ್ಟು ನಾಯಿ ಇಟ್ಕೊಂಡಿದ್ದಾನೆ ಕೈ. ಇಲ್ಲರಿ ಹಾಂ, ಇದು ನಾನು ಎಲ್ಲೂ ನೋಡಿಲ್ಲ. ನಾನಂತೂ ಎಲ್ಲೂ ನೋಡಿಲ್ಲ. ಇಲ್ಲಿ ನಾಯಿ ಹಗ್ಗ ಅಥವಾ ನಾಯಿ ಚೈನು, ಇಲ್ಲಿ ನಾಯಿ ಕತ್ತಿಗೆ. ಏನು ಇವತ್ತೇ ನೀವು ನಾಯಿ ವಾಕಿಂಗ್ ಕರ್ಕೊಂಡು ಹೋಯ್ತಲ್ಲ, ನಾವು ಅವತ್ತಿಂದನೂ ನಾಯಿನ ವಾಕ್ ಮಾಡಿಸ್ತೀವಿ. ಇಲ್ಲಿ ನೋಡಿದ್ರ ನಾಯಿ ವಾಕಿಂಗು. ಹಾಂ, ಇವನ ಕೈಯಲ್ಲಿರೋ ಖಡ್ಗ ನೋಡಿ, ಇದು ಸಪ್ರೇಟ್. ಇದು ಹಾಂ, ಮಚ್ಚು ಇದು ಎತ್ತ ಮಚ್ಚು ಅಂತ ಇವ್ನು ನೋಡ್ಬಿಟ್ಟೆ ಎಲ್ಲ ಕಲ್ತಿರೋದು ನಾವು, ಮಚ್ಚೆತ್ತಕ್ಕೆ. ನೋಡ್ರಿ, ಇವನ ಚಪ್ಪಲಿನೂ ವಿಶೇಷ. ನೋಡಿ, ಇವನ ಚಪ್ಪಲಿನೂ ವಿಶೇಷ. ಇವನಿಗೆ ಮಾತ್ರ ಚಪ್ಪಲಿ ಇಲ್ಲ, ಇವನಿಗೆ ಮಾತ್ರ, ಬೇರೆ ಯಾವ ದೇವ್ರಿಗೂ ಇಲ್ಲ. ಆ ಹೈ ಹೀಲ್ಸ್ ಬಿಟ್ಟರೆ ಇವನಿಗೆ ಚಪ್ಪಲಿ ಇಲ್ಲ. ನೋಡ್ತಿದ್ದೀರಲ್ಲ ಹೆಂಗಿದೆ? ಇದು ಭಾಳ ವಿಶೇಷ. ನಾ ಹಿಡ್ಕೊಂಡ್ರದು ಇಲ್ಲಿ. ಆಯಿತಾ? ಇದಾಯ್ತಾ? ಬನ್ನಿ, ಇದು ನೋಡ್ರಿ, ನಂದಿ ಮೇಲೆ ಕೂತಿರ್ತಕ್ಕಂಥ ನಂದಿನೇ ನೋಡಿ. ಇಲ್ಲಿ ಗಂಟೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ನಂದಿಯ ಮೇಲೆ ಕೂತಿರ್ತಕ್ಕಂಥ ಭಗವಂತ. ಆಯಿತಾ? ನಂದಿಯ ಮೇಲೆ ಕೂತಿರ್ತಕ್ಕಂಥ ಭಗವಂತ ನೀವು ನೋಡ್ತಾ ಇದ್ದೀರಾ. ಆಯಿತಾ? ಇಲ್ಲಿ ನೋಡಿ, ಇದು ಕಬ್ಬಿನ ಜಲೆ. ಎಷ್ಟು ದೊಡ್ಡ ಕಬ್ಬಿನ ಜಲೆ ಇಟ್ಕೊಂಡಿದ್ದೀನಿ. ಇಲ್ಲೂ ಒಂದಿಷ್ಟು ಮಧ್ಯ ಹೊರಟಾಗಿದೆ. ಇಸ್ ಒನ್ ಆಫ್ ದಿ ಬೆಸ್ಟ್ ಟೆಂಪಲ್ಸು, ಕೇದಾರೇಶ್ವರ ಟೆಂಪಲ್ಲು. ಒನ್ ಆಫ್ ದಿ ಬೆಸ್ಟು, ತುಂಬ ಚೆನ್ನಾಗಿದೆ. ನೀವು ಬಂದು ನೋಡಲೇಬೇಕು ಈ ಕೇದಾರೇಶ್ವರ ಟೆಂಪಲ್ಲು, ನೀವು ಬಂದು ನೋಡತಕ್ಕದ್ದು. ಆಯಿತಾ? ಇಲ್ಲಿ ಗರುಡದೇವರು ಭಾಳ ಅಪರೂಪಕ್ಕೆ. ಈಶ್ವರನ ದೇವಸ್ಥಾನದಲ್ಲಿ ಗರುಡದೇವರು ಸಂಪೂರ್ಣವಾಗಿ ಶಿಥಿಲವಾಗಿ ಹಾಳಾಗಿ ಹೋದಂಥ ಗರುಡದೇವರನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಟಗರಿನ ಮೇಲೆ ಕೂತಂಥ ಅಗ್ನಿ, ಅಷ್ಟದಿಕ್ಪಾಲಕರಲ್ಲಿ ಒಬ್ಬನಾದಂಥ ಅಗ್ನಿ. ಇಲ್ಲಿ ನೋಡ್ತಾ ಇದ್ದೀರಾ ಟಗರು. ನೋಡ್ರಿ, ಇಲ್ಲಿ ಟಗರು ನೋಡಿ. ಹಾಂ, ಟಗರಿಗೆ ಹೆಂಗೆ ಹಾಕಿದ್ದಾರೆ ನೋಡಿ, ಇಲ್ಲ ಕಾಲಿಗೆ ಸಗದಾಯ್ತಲ್ವ. ಹಾಂ, ಟಗರಿನ ಮೇಲೆ ಕೂತಿರ್ತಕ್ಕಂಥ ಅಗ್ನಿ. ಇದನ್ನು ಇವೆಲ್ಲ ನಾನು ನೋಡಿರಲಿಲ್ಲ, ಎಲ್ಲ ಇಲ್ಲೇ ನಾನು ನೋಡ್ತಾ ಇರೋದು ಇವನ್ನೆಲ್ಲ. ಆಯಿತಾ? ಇಲ್ಲಿ ಬಂದರೆ ಇಲ್ಲೊಬ್ಬ ಇವನು ಫಾರಿನರ್ ನೋಡಿ. ಇಲ್ಲಿ ಇವನು ಹೈ ಹೀಲ್ ಚಪ್ಪಲಿ ನೋಡ್ರಿ, ಎಷ್ಟು ಹತ್ರ ಆಯ್ತು ನೋಡ್ರಿ. ಇಲ್ಲಿ ಇವನು ಚಪ್ಪಲಿ ನೋಡ್ರಿ, ಎಷ್ಟು ಹತ್ರ ಆಯ್ತು ನೋಡ್ರಿ. ಇಲ್ಲಿ ಎಷ್ಟು ಹತ್ರ. ಇವನು ಫುಲ್ ಇವನು ಕೋಟ್ ನೋಡಿ, ಇವನು ಕೋಟ್ ನೋಡಿ. ಈ ಮೇ ಬಿ ಚೈನೀಸ್. ಈ ಪಾತ್ರೆ ಈ ಕೈಯಲ್ಲಿ ಏನೋ ಹಿಂಗೆ ಇಟ್ಕೊಂಡು ಹಿಂಗೆ ತೋರಿಸ್ತಾ ಇದ್ದಾರೆ. ಏನಿದು ಹಿಂಗೆ ತೋರಿಸ್ತಾ ಇದ್ದಾರೆ. ನೋಡಿದ್ರಾ? ಹಾಂ, ನೋಡಿದ್ರೇನ್ರಿ ವಿಶೇಷ? ಹಾಂ, ಎಷ್ಟು ಚೆನ್ನಾಗಿದೆ ನೋಡಿದ್ರಾ? ತುಂಬ ವಿಗ್ರಹಗಳು ಹಾಳಾಗೋಗ್ಬಿಟ್ಟಿರೋದ್ರಿಂದ ಅದೇನು ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕೆ ನನ್ನ ಕೈಲಿ ಆಗ್ತಾಯಿಲ್ಲ. ಇದು ಒಟ್ಟಾರೆಯಾಗಿ ಕೇದಾರೇಶ್ವರ ದೇವಸ್ಥಾನ. ನೀವು ನಾಗಲಾಪುರಕ್ಕೆ ಬಂದಾಗ ಕೇದಾರೇಶ್ವರ ದೇವಸ್ಥಾನನ ನೀವು ಕರೀರವ್ರನ್ನ ಕೇದಾರೇಶ್ವರ ದೇವಸ್ಥಾನ ನೋಡಬೇಕು. ನಾಗಲಾಪುರದ ಹುಡುಗರಾದಂಥ ಏನು ನಿಮ್ಮ ಹೆಸರು? ಶಂಕರ್. ಈ ನಾಗಲಾಪುರದ ಅತ್ಯುತ್ಸಾಹಿ ಹುಡುಗ. ಈ ನಾಗಲಾಪುರಕ್ಕೆ ಬಂದ ತಕ್ಷಣ ನನ್ನ ಜೊತೆನೇ ಇದ್ದು ನಾನು ಕಾಫಿ ಟೀ ಎಲ್ಲ ಕೊಡಿಸಿ ಕರ್ಕೊಂಬಂದು 2 ದೇವಸ್ಥಾನ ತೋರಿಸ್ಕೊಟ್ಟಂಥವ್ರು. ಬರ್ರಿ, ಇವರು ಶಂಕರ್ ಅಂತ, ಶಂಕರ್ ಬಾಬು ಅಂತ ಇಲ್ಲಿಯ ಸೆಕ್ಯೂರಿಟಿ. ಈ ನಾಗಲಾಪುರ ಕೇದಾರೇಶ್ವರ ದೇವಸ್ಥಾನಕ್ಕೆ ಬಂದಾಗ ಶಂಕರ್ ಬಾಬು ಇಲ್ಲಿ ಅಂದರೆ ಇವ್ರು ಇಲ್ಲೇ ಇರ್ತಾರೆ ಕೂತಿರು. ಯಾವಾಗಲೂ ದೇವಸ್ಥಾನ ತೆಗೆದಿತ್ತು, ಯಾವಾಗಲೂ ಕರ್ಕೊಂಡೋಗಿ ಎಲ್ಲ ಕ್ಲೀನಾಗಿ ತೋರಿಸ್ತಾರೆ. ಭಾಳ ಒಳ್ಳೆಯ ಜನ. ಇವ್ರನ್ನ ಬಂದಾಗ ನೀವು ಇವರು ಹೆಲ್ಪ್ ತಗೊಳ್ಳಿ. ಇವರು ಶಂಕರ್, ಇವರು ಶಂಕರ್ ಬಾಬು, ಒಳಗಡೆ ಶಂಕರ. ಗೊತ್ತಾಯ್ತಾ? ಚೆನ್ನಾಯ್ತಲ್ವಾ? ಬನ್ನಿ ಮುಂದಿನ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿವರೆಗೆ ಲವ್ ಯು.